ಎಸ್ ಗುರುಜಿ. ಇವತ್ತಿನ ಕಾರ್ಯಕ್ರಮ, ಮುಂದಿನ ಕಾರ್ಯಕ್ರಮ ಒಂದು ಚಿಕ್ಕ ಸ್ಮಾಲ್ ಕಿರುಚಿತ್ರ. ಅದನ್ನ ಒಂದು ರಾಷ್ಟ್ರಗೀತೆ ಮೂಲಕ ಪ್ರಾರಂಭಿಸೋಣ. ಜನಗಣ ಮನ ನಾಯಕ ಜಯ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗಾ तव शुभ नामे जागे तव शुभाशिष मागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे। बोलो भारत माता की जय। बोलो भारत माता की जय। बोलो भारत माता की जय जय ಜೈ. ಎಸ್, ಎಲ್ಲ ಮಾಸ್ಟರ್ಸ್ಗೂ ಧನ್ಯವಾದಗಳು. ಇವತ್ತಿನ ಕಿರುಚಿತ್ರ ಪ್ರಾರಂಭ ಮಾಡೋಣ. ಎಲ್ರು ರೆಡಿನಾ? ಅಭಿನಯ ಮಾಡೋರು ಹಾಗೆ ಮಾಸ್ಟರ್ಸ್ ಎಲ್ರು ವಿಡಿಯೋ ಆನ್ ಮಾಡ್ಕೊಳ್ಳಿ. ಒಂದು ಸ್ಮಾಲ್ ಕಿರುಚಿತ್ರ ನಿಮ್ಗಾಗಿ ನಾವು ತಂದಿದ್ದೇವೆ. ಗುರೂಜಿಗೆ ಎಲ್ರು ಕೂಡ ಸಂತೋಷ ಪಡ್ತಾರೆ ಅಂತ ನಾವು ಭಾವಿಸ್ತೀವಿ. ಥ್ಯಾಂಕ್ ಯು. ಒನ್ ಸೆಕೆಂಡ್. ಮಹಾವತಾರ್ ಫೌಂಡೇಶನ್ ಚಿತ್ರ ಮಹಾವತಾರ್ ಸರ್ಕಾರಿ ಶಾಲೆ. ಮೊದಲನೇದಾಗಿ ಸ್ವಾಗತ ಭಾಷಣ ಮಾಡೋದಕ್ಕೆ ನಮ್ಮ ಉಮಾಪುಟ್ಟಿ ಬರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ವೇದಿಕೆಯ ಮೇಲೆ ಆಸೀನರಾಗಿರುವ ರಂಗನಾಥ್ ಗುರೂಜಿಗೂ, ಲಕ್ಷ್ಮಿ ಮೇಡಮ್ಗೂ, ಲಕ್ಷ್ಮೀಕಾಂತ ಮೇಡಮ್ಗೂ, ರೇವತಿ ಮೇಡಮ್ಗೂ ಹಾಗೂ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಮಹಾ ಅವತಾರ್ ಫೌಂಡೇಶನ್ ಎಲ್ಲ ಸದಸ್ಯರಿಗೂ ವೇದಿಕೆಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ಭಾಷಣ ಮಾಡಿದೆ. ಹೋಗಿ ಕೂತ್ಕೋ ಪುಟ್ಟ. ಈಗ ರಾಧಾ ಪುಟ್ಟ ಬರ್ತಾ ಇದ್ದಾರೆ. ರಾಷ್ಟ್ರಗೀತೆ ಯಾವ್ದಾದ್ರು ಒಂದು ಗೀತೆ ಹಾಡ್ತೀಯ ಪುಟ್ಟ? ಓಕೆ ಮೇಡಮ್. ಎಲ್ಲರಿಗೂ ನಮಸ್ತೆ. ಇವಾಗ ನಮ್ದು 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಬಂದಿರೋದ್ರಿಂದ ನಾನು ಒಂದು ರಾಷ್ಟ್ರಗೀತೆನ ಹಾಡುತ್ತೇನೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಗುರೂಜಿ ಹಾಗೂ ಇಲ್ಲಿ ಇರುವ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ರಾಷ್ಟ್ರಗೀತೆಯನ್ನು ಹಾಡುತ್ತೇನೆ. ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತ ದ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖಧಾಮರದಾ ಮಾತರಂ ವಂದೇ ಮಾತರಂ. ಥ್ಯಾಂಕ್ ಯು ರಾಧಾ ಪುಟ್ಟಿ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಈಗ ಮುಂದೆ ಬರ್ತಾ ಇದ್ದಾರೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಭಾಷಣ ಮಾಡೋದಕ್ಕೆ ಪಾಟೀಲ್ ಪುಟ್ಟ.
ನಮಸ್ತೆ ಟೀಚರ್. ನಾನು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಮಾತಾಡ್ತೇನೆ. ಏನಂತಂದ್ರೆ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ. ಆಗಸ್ಟ್ 15 ಅಂತಂದ್ರೆ ಆಗಸ್ಟ್ 15th. ಆಗಸ್ಟ್ 15th ಅನ್ನೇ ನಾವು ಇವತ್ತು ಆಗಸ್ಟ್ 15 ಆಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ವಿಷಯ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ಗೊತ್ತಿದ್ದು ಸಹಿತಕ್ಕೆ ನೀವು ಹೇಳ್ರಿ ಅಂತಂದ್ರೆ ನೀವೆಂತ ದಡ್ರು. ಗೊತ್ತಿದ್ದನ್ನ ನಾನ್ ಮತ್ತೆ ಹೇಳಕ್ ಬಂದೇನೆ ಅಂತಂದ್ರೆ ನಾನೇನ್ ಈ ಹುಂಬುರ್ ಕೊಟ್ಟಾಗ ದಡ್ರು ಕೇಳ್ತಾರ ಅಂತಂದ್ರೆ ಇದ್ನ ಕೇಳೋದು ತಪ್ಪು, ನೀವ್ ಕೇಳ್ಸೋದು ತಪ್ಪು, ನಾ ಹೇಳೋದು ತಪ್ಪು ಅಂತ ಹೇಳ್ತಾ ನಾನು 2 ಮಾತ ಮುಗಿಸ್ತೀನಿ. ನಮಸ್ಕಾರ. ಪಾಟೀಲ್ ಬೈಲಿ ನಾನು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟು ಬರ್ಸಿದ್ದೆ. ಯಾಕೆ ಈ ತರ ಹೇಳ್ತೀಯ? ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಆಗಸ್ಟ್ 15 ಅಂದ್ರೆ ಆಗಸ್ಟ್ 15 ಈ ತರ ಹೇಳೋದು. ಇನ್ನೊಂದ್ಸಲಿಗೆ ನಾನ್ ನೆಕ್ಸ್ಟ್ ವರ್ಷ ನೀಟಾಗಿ ರೆಡಿ ಆಗಿ ಬರ್ಬೇಕು, ಗೊತ್ತಾಯ್ತಾ ಮಕ್ಕಳೇ? ಮಿಸ್ ನನಗ್ ಭಯ ಆಕತ್ರಿ ಮಿಸ್. ಹೋಗಪ್ಪ ನೀನು. ಅಲ್ಲಿ ಬಂದ್ ನಿಲ್ಲಟಿಗೆ ನನಗೆ ಭಯ ಆಗತ್ತೆ. ಎಲ್ಲಾರನ್ನು ನೋಡಿದ್ರೆ ಹೆದರಿಕೆ ಆಗುತ್ತೆ. ನನ್ಗೇನು ಕೇಳಿಸ್ತಾ ಇಲ್ಲಪ್ಪ. ಸರಿ ಚಡ್ಡಿ ಹಾಕೊಳಪ್ಪ. ಈಗ ಮಕ್ಕಳೇ ನಾವೆಲ್ಲ ಪ್ರಶ್ನೋತ್ತರ ಕೇಳೋಣವಾ? ಪ್ರಶ್ನೋತ್ತರ ಅಂದ್ರೆ ಏನಂತಂದ್ರೆ ನಾನೇನೇ ಒಂದು ನಾನ್ ಪ್ರಶ್ನೆ ಕೇಳ್ತೀನಿ, ಆ ಇಂದನೇ ಉತ್ತರ ಶುರುವಾಗಿರ್ಬೇಕು. ಓಕೆನಾ? ಯಾರೆಲ್ಲ ಹೇಳ್ತೀರಿ ನಾನು ನೋಡ್ತೀನಿ ಈಗ. ಓಕೆ, ನೀಟಾಗಿ ಉತ್ತರ ಕೊಡ್ಬೇಕು. ನಾನು ಹೇಳ್ಕೊಟ್ಟಿದ್ದೀನಿ. ವೇದಿಕೆ ಮೇಲೆ ಎಲ್ಲ ನೋಡ್ತಾ ಇದ್ದಾರೆ ನೋಡಿ. ರಂಗನಾಥ್ ಸರ್ ಎಲ್ಲ ನೋಡ್ತಾ ಇದ್ದಾರೆ, ಶಿವಗಂಗಮ್ಮ ಮೇಡಮ್ ಎಲ್ಲ. ಓಕೆನಾ? ಓಕೆ ಸ್ಟಾರ್ಟ್ ಮಾಡ್ತೀನಿ. ಸಂಶಯದ ಇನ್ನೊಂದು ಹೆಸರು? ಅನುಮಾನ. ಆತ್ಮೀಯತೆಯಿಂದ ಮಗು ಇವಳನ್ನು ಕೂಗುತ್ತೆ, ಆ ಇಂದನೇ ಬರ್ಬೇಕು ಎಲ್ಲ ಉತ್ತರ. ಅಮ್ಮ. ಪಾಟೀಲ್ ಹಾಡು ಹೇಳ್ತಾ ಇದೆ. ನಿಮ್ದು ಹಾಡು ಹೇಳ್ತಿದೆ ಫೋನು. ಅಧಿಕಾರದಲ್ಲಿರುವವರಿಗೆ ಕೆಲವರಿಗೆ ಇದು ಇರುತ್ತೆ. ಅಹಂಕಾರ. ಬೇಗ ಹೇಳ್ಬೇಕು. ಉತ್ತರ ಪ್ರದೇಶದ ರಾಮ ಜನ್ಮಭೂಮಿ ಸ್ಥಳ ಇದು. ಅಯೋಧ್ಯ. ಇಳಿಕೆಯ ಕ್ರಮಕ್ಕೆ ಹೀಗೆನ್ನುವರು? ಅವರೋಹಣ. ಯಾಕೆ ಉಮಾಪುಟ್ಟಿ ನೀನು ಒಬ್ಳೆ ಆನ್ಸರ್ ಕೊಡ್ತಿದ್ದೀಯ? ಮಿಕ್ತವ್ರಲ್ಲಿ ಸಾರಿ ಮಿಸ್. ಅನುರಾಧ, ಶಾರದಾ ತಪ್ಪಿಸ್ಕೋಬಾರ್ದು. ಒಬ್ಬರಂತೆ ಒಬ್ಬರು ಮಾಡುವುದು ಅನುಕರಣೆ. ಒಬ್ರು ಹೇಳಿ. ಈಗ ಗೌಡ್ರು ನೋಡೋಣ, ಹೇಳ್ತೀರಾ? ಅಲ್ಲ ಮಿಸ್, ಅನುಸರಿಸು ಮಿಸ್. ಅನುಸರಿಸು ಮಿಸ್, ಅನುಕರಣ ಅಲ್ಲ ಮಿಸ್. ಪಾಟೀಲ್ ನೆಟ್ವರ್ಕ್ ಇರೋ ಕಡೆ ಬಾ, ಇಲ್ಲಾಂದ್ರೆ ಡಿಸ್ಟರ್ಬ್ ತುಂಬಾ ಆಗ್ತಿದೆ. ನೋಡಿ ಎಷ್ಟು ಫಾಸ್ಟ್. ನಾನಿನ್ನು ಪ್ರಶ್ನೆನೇ ಕೇಳಿಲ್ಲ. ದುಃಖವಾದಾಗ ಹೆಂಗಸರಲ್ಲಿ ಇದು ಕಾಣುವುದು? ಅಳು. ಇದಿಲ್ಲದಿದ್ರೆ ಜಟಕ ನಡೆಸಲು ಸಾಧ್ಯವಿಲ್ಲ. ಇದಕ್ಕೆ ಯಾರೋ ಉತ್ತರ ಕೊಡೋದಕ್ಕಾಗಲ್ಲ. ಗೊತ್ತಿಲ್ಲ ಮಿಸ್. ಗೊತ್ತಿಲ್ವಾ? ಇದಕ್ಕೆ ಉತ್ತರ ಯಾರು ಹೇಳ್ತಾರೆ ಗೊತ್ತಾ? ನಮ್ ವೇದಿಕೆನಲ್ಲಿರೋ ಝೂಮ್ ನಲ್ಲಿ ಇರುವಂತಹ ಮಾಸ್ಟರ್ಸ್ ಹೇಳ್ತಾರೆ. ಕಮೆಂಟ್ ಮಾಡಿ. ಇದಿಲ್ಲದಿದ್ರೆ, ಇನ್ನೊಂದ್ಸಲ ಕ್ವಶನ್, ಇದಿಲ್ಲದಿದ್ರೆ ಜಟಕ ನಡೆಸಲು ಸಾಧ್ಯವಿಲ್ಲ. ಮಗಳ ಗಂಡ. ಅಳಿಯ. ಮಿಸ್ ಗೌಡ ಹೇಳ್ತಿಲ್ಲ ಮಿಸ್, ನಾನೇ ಹೇಳ. ಹಾ ಹೇಳ್ಬಿಟ್ಟು. ಗೌಡ ಹೇಳ್ತಾ ಇಲ್ಲ. ನೀವಿಬ್ರದ್ದು ಯಾವಾಗ್ಲೂ ಕಿತಾಪತಿನೇನಾ? ಇವತ್ತೂನು ಅವನ ಅಳಿಯ ಅಲ್ಲ, ಮನೆತ್ತು ಅಳಿಯ. ಅವನ ಅಳಿಯ ಅಲ್ಲ, ಮನೆತ್ತು ಅಳಿಯ ಅವನು. ಹೂ ತುಳಸಿಯಿಂದ ಮಾಡುವ ದೇವರ ಪೂಜೆ, ಆ ಇಂದನೇ ಬರ್ಬೇಕು ಉತ್ತರ. ಬೇಗ. ಅರ್ಚನೆ. ವಾವ್, ಸೂಪರ್. ಕನ್ನಡದ ಮೊದಲ ವಚನಗಾರ್ತಿ? ಅಕ್ಕ ಮಹಾದೇವಿ ಮಿಸ್. 60ಕ್ಕೆ ಮನುಷ್ಯನಿಗೆ ಹೀಗೆ ಆಗುತ್ತೆ. ಅರಳು ಮರಳು ಮಿಸ್. ಕುರುಡನಿಗೆ ಯಾವಾಗಲೂ ಕತ್ತಲು. ಅಂಧಕಾಲ ಮಿಸ್, ಅಂಧಕಾಲ ಅದು. ರಾಹುಲ್ ಗಾಂಧಿಯವರ ಚುನಾವಣಾ ಕ್ಷೇತ್ರ? ಅಮೇಥಿ. ಸೂಪರ್. ನಾನು ಇನ್ನೊಂದು ಕೇಳ್ತೀನಿ. ದೇವರಿಗೆ ಪಂಚಾಮೃತದ ಸ್ನಾನ? ಅಭಿಷೇಕ. ಅಭಿನಯ.
ಅಭಿಷೇಕ ತಪ್ಪು ಹೇಳ್ತಾಳ ಅವಳು. ಅಭಿಷೇಕ ಅದ ಮಿಸ್ ಅಭಿಷೇಕ. ಅಭಿಷೇಕ ಮಿಸ್. ನೋಡಿ ಅಭಿಷೇಕ. ಮಿಸ್ ಹೇಗೆ ತಪ್ಪು ಹೇಳ್ತಾರೆ, 3 ಜನನು ಹೇಳ್ತಾರಲ್ಲ ಮಿಸ್. ನೋಡಿ ಟೀಚರ್ ಹೇಳಿದ್ ಕೇಳಲ್ಲ, ಒಬ್ಬೊಬ್ರೆ ಮಾತಾಡ್ಬೇಕು. ನಟನೆ, ಇನ್ನೊಂದ್ ಕೇಳ್ತೀನಿ ಕೇಳಿಸ್ಕೊಳ್ಳಿ. ನಟನೆ ಮತ್ತು ನಟಿಯ ಹೆಸರು ಎರಡು ಒಂದೇ ಆಗಿದೆ. ಅಭಿನಯ. ಸೂಪರ್. ಸಾವಿಲ್ಲದ ಕಲ್ಲು ಕಟ್ಟಡಗಳಿಗೆ ಇದರ ಬಳಕೆ. ಅಮೃತಶಿಲೆ. ಇನ್ನೊಂದಿದೆ, ಹೇಳ್ಬಿಡ್ತೀನಿ, ಯಾರು ಹೇಳ್ತೀರಾ? ಮಿಸ್ ನಾನ್ ಹೇಳ್ತೀನಿ ಮಿಸ್. ತುಂಡು ಪುಟ್ಟಿ ಯಾವಾಗ್ಲೂ ಮುಂದೆ ಇರ್ತಾಳೆ ಇವಳು. ಇದು ಯಾವಾಗಲೂ ಸಿಗಲ್ಲ ಬಿಡಿ. ಅಪರೂಪ. ಅಪರೂಪ. ಸೂಪರ್, ವಂಡರ್ಫುಲ್. ಓಕೆ ಆಯ್ತಾ? ಮಿಸ್ ಈಗ ಮಿಸ್ ಎಲ್ಲ ಬರೀ ಅವಳೆ ನಾ ಸ್ಕೂಲಿಗೆ ಬರಲ್ಲ ಮಿಸ್. ನೀವು ಬರೀ ಅವಳೆ ಕೇಳ್ತೀರಿ, ನಾ ಬರಲ್ಲ ನಾಳೆ ಸ್ಕೂಲಿಗೆ. ಮಿಸ್ ಗೌಡ ಹೇಳ್ತಾನೆ ಇಲ್ಲ ಮಿಸ್. ಗೌಡ ಹೇಳ್ತಿಲ್ಲ. ಪಾಟೀಲ್, ನಮ್ಗೇನು ಕೇಳಿಸ್ತಾ ಇಲ್ಲ ಇಲ್ಲಿರೋರ್ಗೆ. ತುಂಬಾ ಹಿಂದೆ ಹೋಗ್ಬಿಟ್ಟಿದ್ಯಾ. ಮುಂದೆ ಬಾ, ಮುಂದೆ ಬಾ. ಸಿಂಬಳ ಒರ್ಸ್ಕೋ, ಖರ್ಚಿಪ್ ತಗೊಂಡು ಒರ್ಸ್ಕೋ, ಸೋರ್ತಾ ಇದೆ. ಅಯ್ಯೋ ಏನ್ ಹುಡ್ಗನಪ್ಪ. ಈಗ ಸ್ಟಾರ್ಟ್ ಮಾಡೋಣವಾ? ಮುಂದಿನ ಭಾಗದಲ್ಲಿ ನಮ್ಮ ಕರ್ನಾಟಕ, ಇದಕ್ ಸಂಬಂಧಪಟ್ಟಂಗೆ ನಮ್ಮ ಉಮಾಪುಟ್ಟಿ ಸೂಪರ್ ಗರ್ಲ್ ಪಟ ಪಟ ಪಟ್ನೆ ಆನ್ಸರ್ ಕೊಡುತ್ತೆ. ಎಲ್ರು ನೋಡ್ಬೋದು. ಕನ್ನಡದ ಮೊದಲ ಶಾಸನ. ಅಲ್ಮಡಿ ಶಾಸನ. ಕರ್ನಾಟಕದ ಅತಿ ಎತ್ತರದ ಜಲಪಾತ. ಕುಚ್ಚಿಗಲ್ ಜಲಪಾತ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ. ಬೆಳಗಾವಿ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ. ಬೆಂಗಳೂರು ನಗರ. ಸ್ವಲ್ಪ ಜೋರಾಗಿ ಹೇಳ್ಬೇಕು, ತುಂಬಾ ಸ್ಲೋ ಹೇಳ್ತೀಯ. ಕನ್ನಡದ ಮೊದಲ ಪತ್ರಿಕೆ. ಮಂಗಳೂರು ಸಮಾಚಾರ. ಕರ್ನಾಟಕ ರಾಜ್ಯದ ಹಬ್ಬ. ದಸರಾ. ಕರ್ನಾಟಕದ ಮೊದಲ ರಾಜ್ಯ ಮನೆತನ. ಕದಂಬ ಮನೆತನ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ಕೆ.ಸಿ. ರೆಡ್ಡಿ. ಕರ್ನಾಟಕದ ಅತಿ ಹೆಚ್ಚು ಬೆಳೆಯುವ ಬೆಳೆ. ಭತ್ತ. ಕರ್ನಾಟಕದ ಸಂಗೀತ ಪಿತಾಮಹ. ಪುರಂದರದಾಸರು. ರಾಜ್ಯ ನೃತ್ಯ. ಯಕ್ಷಗಾನ. ಕನ್ನಡದ ಮೊದಲ ಚಲನಚಿತ್ರ. ಸತಿ ಸುಲೋಚನ. ಕನ್ನಡದ ಅತಿ ಶ್ರೀಮಂತ ಜಿಲ್ಲೆ. ಬೆಂಗಳೂರು ನಗರ. ಕರ್ನಾಟಕದ ಅತಿ ಬಡ ಜಿಲ್ಲೆ. ಯಾದಗಿರಿ. ಅತಿ ದೊಡ್ಡ ಅಣೆಕಟ್ಟು. ತುಂಗಭದ್ರಾ ಅಣೆಕಟ್ಟು. ಅತಿ ದೊಡ್ಡ ಕ್ರೀಡಾಂಗಣ. ಮೈಸೂರು. ಕನ್ನಡದ ಆದಿಕವಿ. ಕರ್ನಾಟಕದ ಆದಿಕವಿ. ಯಾಕಮ್ಮ ಪಟ ಪಟ ಹೇಳಿ ಮಿಸ್. ಕನ್ನಡದ ಆದಿಕವಿ. ಪಂಪ. ನಾನು ಎಷ್ಟು ಮಾಡ್ಬಿಡ್ತೀನಿ. ಪಂಪ. ಮೈಸೂರು. ಉಚ್ಚ ನ್ಯಾಯಾಲಯವು ಎಲ್ಲಿದೆ? ಉಚ್ಚ ನ್ಯಾಯಾಲಯವು ಎಲ್ಲಿದೆ? ಇನ್ನೊಂದ್ ಹೇಳ್ಬಿಡ್ತೀನಿ. ನಾನು ಇನ್ನೊಬ್ರಿಗೆ ಪಾಸ್ ಮಾಡ್ತಾ ಇದ್ದೀನಿ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಸಾಹಿತಿ. ಕುವೆಂಪು. ವಾವ್, ಸೂಪರ್. ಎಲ್ರು ಚಪ್ಪಾಳೆ. ನೋಡ್ದಾ, ನಮ್ ಪುಟಾಣಿಗೆ ಅತಿ ಚಿಕ್ಕ ವರ್ಷ ನೋಡಿ, ಎಷ್ಟು ಬೇಗ ಪಟಪಟ್ನೆ ಆನ್ಸರ್ ಮಾಡ್ಬಿಡ್ತು. ಥ್ಯಾಂಕ್ ಯು ಶಾರದಾ ಪುಟ. ಓಕೆ ಮಿಸ್. ತಪ್ಪಿಸ್ಕೊಂಡ್ಯಾ? ನಿನ್ನನ್ ಬಿಡಲ್ಲ ನೋಡ್ರಿ. ಎಲ್ಲ ನೋಡ್ತಾ ಇದಾರೆ. ನಾನೆಲ್ಲ ಹೇಳ್ಕೊಟ್ಟಿದ್ದೆಲ್ಲ ಹೇಳ್ಬೇಕು, ಆಯ್ತಾ? ಮಿಸ್. ಇಲ್ಲ, ಅದು ಇನ್ನೊಂದು ಚೇಂಜ್ ಮಾಡಿದ್ದೀನಿ. ನಿನಗೆ ಸುಲಭವಾದದ್ದನ್ನೇ ಕೊಡ್ತೀನಿ. ಶಾರದಾ ಪುಟ್ಟ, ಮನೆ ಮದ್ದು ಸ್ವಂತದ್ದಾಗಿರ್ಬೇಕು. ಯಾವ್ದಕ್ಕೆ ಅಂತಂದ್ರೆ ಕಫದ ಸಮಸ್ಯೆಗೆ, ಆಯ್ತಾ? ಏನಾದ್ರೂ ಒಂದು ಹೇಳು. ಕಫದ ಸಮಸ್ಯೆ ಇರುವವರು ರಾತ್ರಿ ಮಲಗುವ 1 ಗಂಟೆ ಮೊದಲು ಹಾಲು ಮತ್ತು ನೀರನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಚೆನ್ನಾಗಿ ಕುದಿಸಿ ಒಲೆಯಿಂದ ಇಳಿಸಿ 1/4 ಚಮಚ ಅರಿಶಿನ ಪುಡಿ ಮತ್ತು ಚಿಟಿಕೆ ಕಾಳು ಮೆಣಸಿನ ಪುಡಿ ಸೇರಿಸಿ ಕುಡಿಯುವುದರಿಂದ ಕೆಮ್ಮು, ನೆಗಡಿ, ಜ್ವರಕ್ಕೆ ಪರಿಹಾರ ದೊರೆಯುತ್ತದೆ. ಶಾರದಾ, ನಾನೇನ್ ಹೇಳಿದ್ದು? ನಾನು ಸ್ವಂತ ರಚನೆ ಮಾಡಿ ಅಂತ ಹೇಳಿದ್ದು. ನಾನೇನ್ ಹೇಳ್ದೆ? ನೀನೆಲ್ಲಾ ತಪ್ಪಾಗಿ ಮಾಡ್ತಾ ಇದ್ಯಾ. ಮಧುರಾ ಹೆಗಡೆ ಮೇಡಮ್ ಗ್ರೂಪ್ ಅಲ್ಲಿ ಆಗ್ತಾರಲ್ಲ, ಅದನ್ನ ತಗೊಂಡ್ ಬಂದು ಕಾಪಿ ಮಾಡಿದ್ಯಾ? ಅದೆಲ್ಲ ಗೊತ್ತಿಲ್ಲ, ಸ್ವಂತದ್ದು ಹೇಳ್ಬೇಕು. ಕಫದ ಸಮಸ್ಯೆಗೆ
ಬಾಯಿಯಲ್ಲಿ ಕೈ ಒಳ ಹಾಕಿ ಗಂಟಲಿನಿಂದ ಕಫವನ್ನು ಹೊರಗೆ ತೆಗೆಯುವುದು ಮಿಸ್. ತೋರ್ಸ್ಬಿಟ್ಯಾ? ಸರ್ಕಾರಿ ಶಾಲೆ ಮಕ್ಕಳು ಅಂದ್ರೆ ನೋಡಿ, ಇದೇ ರಿಯಲ್ ಆಗಿ ಮಾಡ್ತೀರಾ. ರಿಯಲ್ ಸ್ಟೂಡೆಂಟ್ಸ್ ನೀವು. ಓಕೆ ಮಕ್ಕಳ, ಈಗ ಘೋಷವಾಕ್ಯ ಎಲ್ರು ರೆಡಿ ಇದ್ದೀರಾ? ಎಸ್ ಮ್ಯಾಮ್. ಎಲ್ರು ಚಪ್ಪಾಳೆ. ವೇದಿಕೆನಲ್ಲಿರುವಂತಹ ಎಲ್ಲರೂ ಚಪ್ಪಾಳೆ. ನಡ್ದ, ನಮ್ಮ ಮಕ್ಕಳಿಗೆ ಇನ್ನೂ ಹುರುಪು ಬರ್ತಾ ಇದೆ ಚಪ್ಪಾಳೆ ತೊಟ್ಟಿದಕ್ಕೆ. ಎಲ್ಲ ರೆಡಿನಾ? ನಾನು ಉದಾಹರಣೆಗೊಂದು ಹೇಳಿ ತೋರಿಸ್ತೀನಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಘೋಷವಾಕ್ಯ, ನನಗೆ ರಕ್ತ ಕೊಡಿ ನಿಮಗೆ ಸ್ವತಂತ್ರ ಕೊಡುತ್ತೇನೆ. ಪಾಟೀಲ್, 1 by 1 ಸ್ಟಾರ್ಟ್. ಎಸ್ ಮಿಸ್. ಬಾಲಗಂಗಾಧರ್ ತಿಲಕ್ ಅವರ ಘೋಷವಾಕ್ಯ, ಸ್ವರಾಜ್ಯ ನನ್ನ ಸಿದ್ಧ ಹಕ್ಕು, ಜನ್ಮ ಸಿದ್ಧ ಹಕ್ಕು, ನಾನು ಅದನ್ನು ಎಸ್ ಮಿಸ್. ಪಾಟೀಲ್ ಅಂದ್ರೆ ಅವನು ಶಾರದಾ ಪಾಟೀಲ್ ಅಲ್ಲ. ಪಾಟೀಲ್, ಎರಡನೇ ಘೋಷವಾಕ್ಯ ಹೇಳ್ಕೊಟ್ಟಿದ್ನಲ್ಲ, ಎಲ್ಲೋದೆ ನೀನು? ತಿರ್ಗ ಹಿಂದೆ ಹೋದಪ್ಪ ಬೆಂಚ್ಗೆ. ಬೇಗ ಬಾ. ಪಾಟೀಲ್ ಮಾಡ್ತಾರೆ ಇವರು, ಕೇಳಲ್ಲ ನಾ ಮಾತಾಡುದು. ಪಾಟೀಲ್ ಹೇಳು ಎರಡನೇದು ಘೋಷವಾಕ್ಯ. ಈಗ ಮಾಡ್ಬಿಟ್ಟ ಹೆಂಗಪ್ಪ ನೀನು? ಓ ಪಾಟೀಲ್, ಶಾರದಾ ನೀನ್ ಹೇಳಮ್ಮ. ಓಕೆ ಮಿಸ್. ಬಾಲಗಂಗಾಧರ್ ತಿಲಕ್ ಅವರ ಘೋಷವಾಕ್ಯ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ. ಉಮಾಪುಟ್ಟಿ, ಯಾಕೋ ಡಲ್ ಆಗ್ಬಿಟ್ರಿ ನೋಡಿ. ಲಾಲ್ ಬಹದ್ದೂರ್ ಅವರ ಘೋಷವಾಕ್ಯ, ಜೈ ಜವಾನ್ ಜೈ ಕಿಸಾನ್. ರಾಧಾ ಪುಟ್ಟಿ, ತಪ್ಪಿಸ್ಕೊಂಡ್ಬಿಟ್ಟಿಯಾ? ಬೇಗ ಇಲ್ಲ ಮೇಡಮ್, ಹೇಳ್ತೀನಿ ಮೇಡಮ್. ಭಗತ್ ಸಿಂಗ್ ಅವರ ಘೋಷವಾಕ್ಯ, ಇನ್ಕ್ವಿಲಾಬ್ ಜಿಂದಾಬಾದ್. ಓಕೆನಾ ಮ್ಯಾಮ್? ಮಹಾತ್ಮ ಗಾಂಧೀಜಿಯವರ ಘೋಷವಾಕ್ಯ, ಮಾಡು ಇಲ್ಲವೇ ಮಡಿ. ಮಿಸ್, ನಾನು ಹೇಳಿದ್ಮೇಲೆ ಶಾರದಾ ಪಾಟೀಲ್ ಹೇಳ್ಬೇಕು. ನಾನ್ ಹೇಳಕ್ಕಿಂತ ಮುಂಚೆ ಹೇಳ್ಬಿಡ್ತಾರೆ ಮಿಸ್. ಅವನ್ ನನ್ಗೆ ಹೇಳಕ್ ಆಗಲ್ಲ ಮಿಸ್. ನನಗೆ ಅಯ್ಯೋ ನನಗಿಂತ ಮುಂಚೆ ಅವರೇ ಹೇಳ್ಬಿಡ್ತಾರೆ. ಹೇಳೆ ಇರ್ಲಿ, ಪರವಾಗಿಲ್ಲ. ಆಯ್ತು. ಪಾಟೀಲ್ ಬಂದ? ಪಾಟೀಲ್ ಪುಟ್ಟ, ಇಬ್ರೇ ಹೇಳ್ತಾ ಇದಾರೆ, ಎಲ್ಲೋದೆ ನೀನು? ಅವನು ಬಾರಿ ತುಂಟ, ಎಲ್ಲೆಲ್ಲ ಹೋಗ್ತಾನೆ ಮಿಸ್, ಯಾವಾಗ್ಲೂ ಹೀಗೆ ಮಾಡ್ತಾನೆ ಮಿಸ್. ಇರೋ ಅವನಿಗೆ ಇದೆಲ್ಲ ಆಗ್ಲಿ, ಬಿದ್ರು ಕಡ್ಡಿ ತಗೊಂಡು ಬರಂಗ್ ನಾನು ಒದೆ ಕೊಡ್ತೀನಿ. ನೀನೇ ಸ್ಟಾರ್ಟ್ ಮಾಡಮ್ಮ. ಸ್ವಾಮಿ ದಯಾನಂದ ಸ್ವಾಮಿ ಅವರ ಘೋಷವಾಕ್ಯ, ವೇದಗಳಿಗೆ ಹಿಂತಿರುಗಿ. ಆಫ್ ಮಾಡ್ಕೊಳಪ್ಪ. ವಿಡಿಯೋ ಆಫ್ ಮಾಡಿ. ಓಕೆ, ಮುಗೀತಲ್ವಾ? ಆಯ್ತು, ಈಗ ಅನುರಾಧ ಪುಟ್ಟಿಗ್ ಬರೋಣ. ಎಲ್ರಿಗೂ ಬೋರ್ ಆಗ್ತಾ ಇದೆಯಾ? ಏನಾದ್ರೂ ಒಂದು ಹಾಸ್ಯ ಮಾಡ್ಬೇಕಲ್ಲ, ಯಾರ್ ಮಾಡ್ತಾರೆ? ಇಲ್ಲಿ ವೇದಿಕೆನಲ್ಲಿರೋರಂತವ್ರು ಯಾರಾದ್ರೂ ಬರ್ತೀರಾ? ಹಾಸ್ಯ ಮಾಡ್ತೀರಾ? ನಮ್ಮ ಮಕ್ಕಳು ಯಾಕೋ ಸ್ಲೋ ಆಗ್ಬಿಟ್ಟಿದ್ದಾರೆ, ಯಾರಾದ್ರೂ ನಗಿಸ್ತೀರಾ? ಉಮಾಪುಟ್ಟಿ, ಏನಾದ್ರೂ ಒಂದು ಹಾಸ್ಯ ಕೊಡಮ್ಮ, ನೆನಪಿಸ್ಕೊಂಡು ಹಾಸ್ಯ ಕೊಡಮ್ಮ. ಉಮಾ, ನೀನೇ ಹೇಳೆ. ಸಡನ್ ಆಗಿ ಕೇಳ್ಬಿಟ್ರೆ ಹೆಂಗೆ ಹೇಳೋದು? ಮತ್ತೆ ಸ್ಕೂಲಲ್ಲಿ ಮಾಸ್ಟ್ರು ಗುಂಡನ್ ಕೇಳಿದ್ರಂತೆ. ಗುಂಡ ಒಬ್ಬೊಬ್ಬರನ್ನೇ ಕೇಳ್ಕೊಂತ ಬಂದ್ರಂತೆ, ನೀನ್ ದೊಡ್ಡನಾದ್ಮೇಲೆ ಏನ್ ಆಗ್ತೀಯ ಅಂತ. ಒಬ್ನು ಡಾಕ್ಟ್ರು ಅನ್ನಂತೆ, ಇನ್ನೊಬ್ಬ ಹುಡ್ಗನ್ ಕೇಳಿದಂತ, ನಾನು ಇಂಜಿನಿಯರ್ ಅನ್ನಂತೆ, ಇಂಜಿನಿಯರ್ ಆಗ್ತೀನಿ ಅನ್ನಂತೆ. ಇನ್ನೊಬ್ನ ಕೇಳಿದ್ನಂತೆ, ನಾನು ಇದು ಆಫೀಸರ್ ಆಗ್ತೀನಿ ಅಂತ. ಹಿಂಗೆ ಒಬ್ಬೊಬ್ರು ಒಂದ್ ಹೇಳ್ಕೊಂತ ಬಂದ್ರಂತೆ. ಅವ್ ಗುಂಡ ಅಂತ ಇದ್ದಂತೆ. ಅವ್ ಗುರು ಕೇಳಿದ್ರಂತೆ, ಗುಂಡ ನೀನ್ ಏನ್ ಆಗ್ಬೇಕು ಅಂತ ಇಷ್ಟ ಪಡ್ತೀಯಾ ಅಂತ ಹೇಳಿದ್ರಂತೆ. ಸಾರ್ ನಾನೊಂದ್ ಮಗುಗ್ ತಂದೆ ಆಗ್ಬೇಕು ಅಂತ ಇಷ್ಟ ಪಡ್ತೀನಿ ಅಂದಂತೆ. ಆ ಪಕ್ಕದ ಹುಡುಗಿ ಇದ್ಲಂತೆ. ಅದಕ್ಕೆ ನೀನೇನ್ ಆಗ್ಬೇಕು ಅಂತಿದ್ಯಾ ಅಮ್ಮ ಅಂತ ಕೇಳಿದ್ರಂತೆ. ಆ ತಂದೆ ತಾಯಿ ಆಗ್ಬೇಕು ಅಂತಿದೀನಿ ಸಾರ್ ಅಂತ ಅಂದ್ಲಂತೆ.
ವಾವ್, ಹೇಗಿದ್ಯಾ ಮಿಸ್? ಎಲ್ರಿಗೂ ನಗು ಬರ್ತಾ ಇಲ್ವಾ? ಸೂಪರ್ ಪುಟ್ಟಿ, ಅದಕ್ಕೆ ಗುಡ್ ಗರ್ಲ್ ಅಂತ ಯಾವಾಗ್ಲೂ ನಿನ್ಗೆ ಹೇಳ್ತಾ ಇರ್ತೀನಿ. ಅನುರಾಧ ಪುಟ್ಟಿ, ಏನ್ ಮೇಡಮ್? ರೆಡಿನಾ? ಏನು ಮೇಡಮ್ ಅಲ್ಲ, ಏನ್ ಮೇಡಮ್ ಅಂತ ಕೇಳ್ಬೇಕು. ಏನು ರೆಡಿ ಮೇಡಮ್. ಆಗಿರ್ಬೇಕು ಮತ್ತೆ. ಸ್ಟಾರ್ಟ್. ಓಕೆ ಜಿಲ್ಲೆಗಳು ಮತ್ತು ಜಿಲ್ಲೆಗಳ ವಿಶೇಷತೆಗಳು. ಓಕೆ ಮ್ಯಾಮ್. ಉದ್ಯಮ ನಗರಿ, ಬೆಂಗಳೂರು, ಸಾಂಸ್ಕೃತಿಕ ನಗರಿ, ಮೈಸೂರು, ಸಕ್ಕರೆ ನಾಡು, ಮಂಡ್ಯ, ಒಬ್ರು ಹೇಳ್ಬೇಕು. ಉಮಾ ಪುಟ್ಟಿ, ಹಾ. ಈಗ ಅನುರಾಧ ಪುಟ್ಟಿದು ಸರ್ದಿ, ನೀನ್ ಸುಮ್ನೆ ಇರ್ಬೇಕು. ಕುಂದನಗರಿ, ಆಯ್ತು ಮಿಸ್. ಕುಂದನಗರಿ, ಬೆಳಗಾವಿ, ಬೆಣ್ಣೆ ನಗರ, ದಾವಣಗೆರೆ, ರೇಷ್ಮೆ ನಗರ, ರಾಮನಗರ, ಗುಮ್ಮಟ ನಗರ, ವಿಜಯಪುರ, ಕೋಟೆನಾಡು, ಚಿತ್ರದುರ್ಗ, ಮಂಜಿನ ನಗರಿ, ಕೊಡಗು, ಮಂಜಿನ ನಗರಿ, ಉಡುಪಿ, ಆಹಾ, ಕೊಡಗು ಮ್ಯಾಮ್. ನೋಡೋಣ ಅಂತ ಹೇಳ್ದೆ. ಸ್ವಲ್ಪ ಶಾರ್ಪ್ ಆಗ್ಬೇಕು ನೀನು, ಓಕೆನಾ? ಓಕೆ ಮ್ಯಾಮ್. ಮಂಜಿನ ನಗರಿ, ಕೊಡಗು ಮೇಡಮ್. ಸೂಪರ್. ಎಡೆದೋರೆನಾಡು, ರಾಯಚೂರು, ಗಣಿನಾಡು, ಬಳ್ಳಾರಿ, ಮುದ್ರಣ ನಗರಿ, ಗದಗ, ವಿದ್ಯಾನಗರಿ, ಧಾರವಾಡ, ಬಂದರು ನಗರಿ, ಮಂಗಳೂರು, ಕಾಫಿನಾಡು, ಚಿಕ್ಕಮಗಳೂರು, ಕಡಲ ನಗರಿ, ಉತ್ತರ ಕನ್ನಡ, ಚರಣರ ನಾಡು, ಕಲಬುರ್ಗಿ. ಬೇಗ ಬೇಗ ಹೇಳು, ನೋಡ್ಕೊಂಡು ಹೇಳ್ತಾ ಇದೀಯಾ. ಸೂಪಿನಾಡು, ಇಲ್ಲ ಮೇಡಮ್, ಇಲ್ಲ, ನಾನು ನೋಡ್ದೆ ಹೇಳ್ತಿದ್ದೀನಿ. ಬೀದರ್, ಇಲ್ಲ ಬೆಲ್ಲ ನೋಡ್ದೆ ನಾನು. ಗಿರಿಗಳ ನಾಡು, ಯಾದಗಿರಿ, ಹುಲಿಗಡ ನಾಡು. ಚಾಮರಾಜನಗರ. ವಾ ವಾ ವಾ, ಸೂಪರ್ ಉತ್ತರ ಕೊಟ್ಟಿದ್ದೆ ನಮ್ ಪುಟಾಣಿ. ಎಲ್ರು ಕ್ಲಾಪ್ಸ್. ಇನ್ನೊಂದ್ ಪ್ರಶ್ನೆ ಕೇಳ್ತೀನಿ, ಯಾರ್ ಬೇಕಾದ್ರೂ ಇದಕ್ಕೆ ಉತ್ತರ ಹೇಳ್ಬೋದು. ಧ್ಯಾನದ ಜೊತೆ ಸಮಗ್ರ ವಿಷಯ ಮಾಹಿತಿ ಪ್ರತಿಯೊಂದು ನಮಗೆ ಸಿಗುವಂತಹ ಏಕೈಕ ವೇದಿಕೆ ಯಾರು ಹೇಳ್ತೀರಾ ಈ ಪ್ರಶ್ನೆಗೆ? ಹೇಳ್ಬೇಕು ಬೇಗ. ಮಹಾತಾರ್ ಫೌಂಡೇಶನ್ ಮಿಸ್. ವಾವ್, ಸೂಪರ್ ಸೂಪರ್, ಕರೆಕ್ಟ್ ಆನ್ಸರ್. ಕೊನೆಯದಾಗಿ ಕೊನೆ ಘಟ್ಟಕ್ಕೆ ಬಂದಿದ್ದೇವೆ. ನಮ್ಮ ಮಹಾವತಾರ್ ಫೌಂಡೇಶನ್ ನಲ್ಲಿ ಸಾಧಕರು ಸ್ವಾತಂತ್ರ್ಯ ದಿನಾಚರಣೆಗೆ ಸ್ವಾತಂತ್ರ್ಯ ತಂದುಕೊಂಡಂತಹ ಎಲ್ಲಾ ಮಹನೀಯರನ್ನು ಇವತ್ತು ನೆನಪಿಸಿಕೊಳ್ಳುವಂತಹ ಸುಸಮಯ. ಆದ್ರೆ ನಮ್ಮ ಮಹಾವತಾರ್ ಫೌಂಡೇಶನ್ ನಲ್ಲಿ ಕೆಲವು ಸಾಧಕರು ಏನೇನ್ ಮಾಡಿದ್ದಾರೆ ಅಂತ ನಾವು ನೋಡೋಣ. ಹಾಸ್ಯ ಪ್ರಶ್ನೆಯೊಂದಿಗೆ ಪ್ರಾರಂಭಿಸೋಣ. ಒಂದ್ ಕೇಳ್ತೀನಿ, ಹೇಳ್ಬೇಕು. ಅರಸೀಕೆರೆಯಲ್ಲಿ ಈಗ ಮೊನ್ನೆ ತಾನೇ ಪ್ರೋಗ್ರಾಮ್ ಆಯ್ತಲ್ಲ, ಅಲ್ಲಿ ಶ್ರೀಮಂತರಿಂದ ಹಿಡಿದು ಖಾಲಿ ಜೇಬಿನವರೆಗೂ ಹೆಚ್ಚಿಗೆ ದೇಣಿಗೆ ಸಂಗ್ರಹ ಮಾಡಿದಂತಹ ಹೆಗ್ಗಳಿಕೆ ಯಾರಿಗ್ ಸಿಗುತ್ತೆ? ಮಿಸ್ ನಾನ್ ಹೇಳ್ತೀನಿ ಮಿಸ್. ವೇದವತಿ ಮೇಡಮ್. ವೇದವತಿ ಮೇಡಮ್. ಗೊತ್ತಾಯ್ತಲ್ಲ. ಎರಡನೇದು ಎಂತ, ಏನು ಗೊತ್ತಾ ಮಾರಾಯರೇ, ಅದು ಯಾರು ಅಲ್ಲಿ ವಿಡಿಯೋ ಆನ್ ಮಾಡ್ಕೊಂಡಿರೋದು, ಯಾರು ಅಲ್ಲಿ ಮೆಸೇಜ್ ಮಾಡೋದು, ಆಫ್ ಮಾಡ್ಕೊಂಡು ನೀಟಾಗಿ ಶ್ರದ್ಧೆಯಿಂದ ಕೇಳಿ ಅಂತ ಶ್ರದ್ಧೆಯಿಂದ ಹೇಳುವಂತಹ ಮೇಡಮ್. ರೇವತಿ ಮ್ಯಾಮ್. ವಾವ್, ಸೂಪರ್ ಆಗಿ ಮಕ್ಕಳು ಉತ್ತರ ಕೊಡ್ತಾ ಇದ್ದಾರೆ. ಬರೀ ಓದ್ತಾರೆ ಅನ್ಕೋಬೇಡಿ, ಪುಸ್ತಕದ ಬದನೆಕಾಯೇ ಇಲ್ಲ. ಮೂರನೇದ್ ಕೇಳ್ತೀನಿ. ನಮ್ ವೇದಿಕೆಯಲ್ಲಿ ಫ್ರಂಟ್ ಕ್ಯಾಮ್ರಾನೂ ಕೆಟ್ಟೋಗಿದೆ, ಬ್ಯಾಕ್ ಕ್ಯಾಮ್ರಾನೂ ಕೆಟ್ಟೋಗಿದೆ, ಅವ್ರ ಮುಖನೇ ಕಾಣಲ್ಲ, ಆದ್ರೆ ಊರು ಹೊಡ್ಕೊಂಡ್ ಬರ್ತಾರೆ. ಅವ್ರ ಯಾರು? ಗೌಡ. ವಾವ್, ನಮ್ ಪುಟ ಏನ್ ಶಾರ್ಪಪ್ಪ, ಎಲ್ಲ ಅಬ್ಸರ್ವ್ ಮಾಡುತ್ತೆ. ಇನ್ನೊಂದ್ ಕೇಳ್ತೀನಿ, ಇನ್ನೊಂದೇ ಒಂದು ಹಾಸ್ಯದ್ದು. ಈ ಮಹಾವತಾರ್ ಫೌಂಡೇಶನ್ ವೇದಿಕೆಯಲ್ಲಿ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ, ಸ್ವಾಧ್ಯಾಯ ಕೊಡಿ ಅಂತ. ಕೇಳಿದ್ರೂ ಕೊಡೋದಿಲ್ಲ, ಓಡ್ತಾ ಇರ್ತಾರೆ. ಅವ್ರ ಯಾರು?
ನಾನ್ ಹೇಳ್ತೀನಿ ನಾನ್ ಮಿಸ್. ಹೇಳ್ತೀನಿ ಮೇಡಮ್, ಅವರೆಲ್ಲ ಹೇಳಿದ್ದಾರೆ, ನನ್ಗೆ ಹೇಳಕ್ಕೆ ಬಿಡಲ್ಲ ಮೇಡಮ್ ಅವರು. ಫಸ್ಟ್ ಹೇಳ್ಬಿಡ್ತಾರೆ ನಾಗರತ್ನ ಮೇಡಮ್. ನೀನೇ ಹೇಳೆ ಓ ನೀವೇ ಹೇಳ್ಬಿಡ್ತೀರಾ, ನನ್ಗೆ ಹೇಳಕ್ಕೆ ಬಿಡಲ್ಲ ನೀನೇ ಹೇಳು ನೀವು. ನೀನೇ ಹೇಳು ನೀನೇ ಹೇಳು ಶಾಸ್ತ್ರ ಮಾತ್ರ ಹೇಳ್ತಾರೆ, ಶಾಸ್ತ್ರ ಮಾತ್ರ ನಾಗರತ್ನ ಹೇಳ್ತಾರೆ. ಮೇಡಮ್, ಆ? ಮೇಡಮ್ ನಾಗರತ್ನ ಮೇಡಮ್. ತಪ್ಪು ತಪ್ಪು. ಮತ್ತೆ ಯಾರು ಪ್ರಶ್ನೆ ಕೊಡ್ತೀರಾ? ಪ್ರಶ್ನೆಗೆ ಉತ್ತರ ನಾನ್ ಹೇಳ್ತೀನಿ miss. ಲಕ್ಷ್ಮೀದೇವಿ ಪಂಡಿತ್ ಮಿಸ್. ಪಂಡಿತ್ ಮೇಡಮ್. ಸೂಪರ್. ವೇದಮ್ಮ ಇರ್ತಾರೆ, ಗೌಡ್ರು, ರೇವತಿ, ಪಂಡಿತ್ ಮೇಡಮ್. ಪುಟ ನಾನು ಎಷ್ಟು ಹೇಳಿದ್ದು? ಜಾಸ್ತಿ ಮಾತಾಡ್ಬಾರ್ದಲ್ವಾ? ನಾನು ಇನ್ನೊಂದು 4 ಕೊನೆಯದಾಗಿ ಸಾಧಕರು ಹೇಳ್ತೀನಿ. ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಧ್ಯಾನ ಮಾಡೋದ್ರಿಂದ ಹಿಡಿದು ವಿಸ್ಡಮ್ ಕೊಡೋವರೆಗೂ ಸ್ವರಜ್ಞಾನ ಮತ್ತೆ ಅಗ್ನಿಹೋತ್ರ ಪ್ರತಿಯೊಂದು ಅಳವಡಿಸ್ಕೊಂಡು ಈಗ ಮೊನ್ನೆ ತಾನೇ ಮಹಾವತಾರ್ ಫೌಂಡೇಶನ್ ನ ಲೀಡ್ಸ್ ಪಟ್ಟಿ ಬಂದಿದೆ, ಅದನ್ನು ಕೂಡ ಅಟೆಂಡ್ ಮಾಡ್ತಾ ಇರುವಂತಹ ಹಾಗೂ ಹುಬ್ಬಳ್ಳಿ ಪ್ರೋಗ್ರಾಮ್ ಮೊದಲನೇದಾಗಿ ನಡೆಸ್ಕೊಟ್ಟಂತಹ ಮೇಡಮ್ ಯಾರು? ನಾನ್ ಹೇಳ್ತೀನಿ ಮಿಸ್. ನಂದಾ ಮೇಡಮ್. ವಾವ್, ಸೂಪರ್. ಇನ್ನೊಂದು ಪ್ರಶ್ನೆ. 60 ವಯಸ್ಸು ಆದರೂ 16ರ ನವಯುವತಿ ನಮ್ಮೆಲ್ಲರಿಗೂ ಸ್ಫೂರ್ತಿ. ಮಿಸ್ ನಾನೇ ಹೇಳ್ತೀನಿ ಮಿಸ್. ಹಾ, ನಾಗರತ್ನಮ್ಮ ಮೇಡಮ್. ವಾವ್ ಸೂಪರ್. ಅಪ್ಪ ಏನು ಫಾಸ್ಟ್ ಇದಾರಪ್ಪ ನಮ್ಮ ಮಕ್ಕಳು. ಇನ್ನೊಬ್ರನ್ ಕೇಳ್ತೀನಿ, ಇಲ್ಲ ಇಬ್ರನ್ ಕೇಳ್ತೀನಿ. ನಮ್ಮ ವೇದಿಕೆನಲ್ಲಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಧಾರಾಳವಾಗಿ ದೇಣಿಗೆಯನ್ನು ಕೊಡುವಂತಹ ಹೃದಯವಂತ ಒಬ್ರಿದ್ದಾರೆ. ಅವ್ರು ಯಾರು? ನಾನ್ ಹೇಳ್ತೀನಿ ನಾನ್ miss. ಹೇಳ್ತೀನಿ ಮೇಡಮ್. ಯಾರು? ಹರೀಶ್. ಹರೀಶ್. ವಾವ್, ಸೂಪರ್. ಹರೀಶ್ ಸರ್. ಎಲ್ಲದಕ್ಕೂ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾರಲ್ಪ. ಇನ್ನೊಂದು ಕೊನೆಯದು ಆಯ್ತಾ? ನಮ್ಮ ವೇದಿಕೆನಲ್ಲಿ ಇಂಥದ್ದು ಗೊತ್ತಿಲ್ಲ ಅನ್ನೋಂಗಿಲ್ಲ. ಇಂಗ್ಲಿಷ್ಗೂ ಹೋಗ್ತಾರೆ, ತೆಲುಗುನಿಗೂ ಹೋಗ್ತಾರೆ, ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲೂ ಸ್ಪೀಚ್ ಕೊಡ್ತಾರೆ, ಬೆಳಿಗ್ಗೆ ಎಲ್ಲದಕ್ಕೂ ರೆಡಿ ಇರ್ತಾರೆ. ಸ್ವೀಟ್ 18 ಯಾರು? ಮತ್ತೆ ನಾವು ಪ್ರಶ್ನೋತ್ತರಕ್ಕೆ ಅವಕಾಶ ಕೊಟ್ಟಾಗ, ಸ್ಪೀಚ್ ಕೊಡುವಾಗ ಬಂದೆ 1 ನಿಮಿಷ ಅಂತಾರೆ. ವೇದಾವತಿ ಮ್ಯಾಮ್. ವೇದಾವತಿ ಮೇಡಮ್. ವೇದಾವತಿ ಮೇಡಮ್. ಸೂಪರ್. ಓಕೆ ಮಕ್ಕಳೇ, ಎಲ್ಲರಿಗೂ ಧನ್ಯವಾದಗಳು. ಖುಷಿ ಆಗ್ಬಿಟ್ಟು ಮಾತೇ ಹೊಡ್ತಾ ಇಲ್ಲ. ಎಷ್ಟು ಸಾರ್ಥಕ ಆಯ್ತು. ನಾನು ಹೇಳ್ಕೊಟ್ಟಿದ್ದಕ್ಕೂ ಒಳ್ಳೆ ಟೀಚರ್, ನೀವು ಒಳ್ಳೆ ಸ್ಟೂಡೆಂಟ್ಸ್. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.